ಭಾರಿ ದುಃಖದಿಂದ ಒಂದು ವಿಷಯವನ್ನ ನಾನು ಹೇಳ್ತಾ ಇದ್ದೇನೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಲಾಡಗೇರಿಯ ನಿವಾಸಿಗಳು ಕುಂಭಮೇಳದ ದರ್ಶನಕ್ಕೋಸ್ಕರ ಹೋಗಿದ್ರು. ಕುಂಭಮೇಳದ ದರ್ಶನ 18ನೇ ತಾರೀಕು ಬೀದರ್ದಿಂದ ಪ್ರವಾಸವನ್ನು ಮಾಡಿದಂಥ ಭಕ್ತರು ಕುಂಭಮೇಳ ಸಂಗಮದ ದರ್ಶನವನ್ನು ಮಾಡಿ ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಾಶಿಯ ಹತ್ರ ಅವರ ಕ್ರೂಸರ್ ಲಾರಿಗೆ ಅಪಘಾತ ಆಗಿ ಸ್ಥಳದಲ್ಲೇ 5 ಜನ ಪ್ರಾಣವನ್ನು ಕಳ್ಕೊಂಡಿದ್ದು ಅತ್ಯಂತ ದುಃಖದ ಸಂಗತಿ. ಸುಮಾರು 8 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಮಾಹಿತಿ ಕೂಡ ನಮಗೆ ಬಂದಿದೆ. ಮಧ್ಯಾಹ್ನ ಈ ಮಾಹಿತಿ ಬಂದ ತಕ್ಷಣ ಆ ಓಣಿಯ ಪ್ರಮುಖರಾದಂಥ ಸುನೀಲ್ ಬಾವಿಕಟ್ಟಿಯವರು ವಿಷಯವನ್ನು ನನಗೆ ಗಮನಕ್ಕೆ ತಂದ ತಕ್ಷಣವೇ ನಾವು ನೇರವಾಗಿ ನಮ್ಮ ರಾಷ್ಟ್ರೀಯ ಕಾರ್ಯಾಲಯ ಮತ್ತು ಉತ್ತರ ಪ್ರದೇಶ ಕಾರ್ಯಾಲಯಗಳಿಗೆ ಸಂಪರ್ಕವನ್ನು ಮಾಡಿ ವಾರಣಾಸಿಯ BJP ಎಲ್ಲ ಮುಖಂಡರು ನಮ್ಮ ನಾಯಕರುಗಳು ಸಹಕಾರಕ್ಕೆ ಬಂದು ಅದರ ಜೊತೆಯಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳಾದಂಥ ರಾಜ್ ಲಿಂಗಂ ಅವರಿಗೂ ಕೂಡ ನಾನು ಸಂಪರ್ಕವನ್ನು ಮಾಡಿ ಮಾತಾಡಿದ್ದೇನೆ. ಅವರು ಕೂಡ ನೇರವಾಗಿ ಯಾರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರ ಪೋಸ್ಟ್ಮಾರ್ಟಮ್ ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೇವೆ. ಜೊತೆಯಲ್ಲಿ ಯಾರು ಪೆಟ್ಟಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವ್ರದ್ದು ಕೂಡ ನಾವು ಮಾಡ್ತಾ ಇದ್ದೀವಿ ಅನ್ನೋಂತಹ ಭರವಸೆಯನ್ನು ಕೊಟ್ಟಿದ್ದರು. ಅದೇ ರೀತಿ ನಾವು ಬೀದರ್ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಸಂಪರ್ಕವನ್ನು ಮಾಡಿ ಇಲ್ಲಿಂದ ಅಧಿಕಾರಿಗಳನ್ನು ಕಳಿಸ್ಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಅನ್ನುವಂಥ ಮಾತನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳು ಹೇಳಿದರು. ಇಲ್ಲಿಯೂ ಕೂಡ ADC ಅವರಿಗೆ ಮಾತಾಡಿದಾಗ ಅವರು ಕೂಡ ಇಲ್ಲಿಂದ ನಾವು ಅಧಿಕಾರಿಗಳನ್ನು ಕಳಿಸ್ಕೊಡ್ತಾ ಇದ್ದೇವೆ, ನಾಳೆ ಪಾರ್ಥಿವ ಶರೀರಗಳನ್ನು ಬೀದರ್ಗೆ ತರುವಂಥ ಕೆಲಸಕ್ಕೆ ನಾವು ಮುನ್ನುಗ್ಗಿದ್ದೇವೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದರು. ನಾನು SP ಸಾಹೇಬ್ರಿಗೂ ಕೂಡ ಮಾತಾಡಿದ್ದೇನೆ. ನಾನು ವಿನಂತಿಯನ್ನು ಮಾಡಿದ್ದೇನೆ, ಈಗ ರಸ್ತೆ ಮುಖಾಂತರ ತರಬೇಕಾದ್ರೆ 2-3 ದಿವಸಗಳು ಆಗುತ್ತೆ. ಅದಕ್ಕಾಗಿ ಪಾರ್ಥಿವ ಶರೀರಗಳನ್ನು ದಿವಂಗತ 5 ಜನರ ಪಾರ್ಥಿವ ಶರೀರಗಳನ್ನು ಏರ್ಲಿಫ್ಟ್ ಮಾಡೋ ಮುಖಾಂತರ ಬೀದರ್ಗೆ ಮುಟ್ಟಿಸುವಂಥದ್ದಾಗಬೇಕು. ಅದೇ ರೀತಿ ಚಿಕಿತ್ಸೆ ಪಡೆಯುವಂಥವ್ರನ್ನು ಕೂಡ ಏರ್ಲಿಫ್ಟನ್ನು ಮಾಡಿ ಚಿಕಿತ್ಸೆಗಾಗಿ ನಮ್ಮ ಹೈದರಾಬಾದ್ಗೆ ತರುವಂಥ ಪ್ರಯತ್ನ ಆಗಬೇಕು ಅನ್ನೋಂತಹ ಒಂದು ಬೇಡಿಕೆಯನ್ನು ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೇನೆ, ಇಲ್ಲಿನ ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೇನೆ. ಅದೇ ರೀತಿ ಉತ್ತರ ಪ್ರದೇಶ DC ಅವರಿಗೆ ಮಾತಾಡಿ ಯಾರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರನ್ನು ಕೂಡ ಪರಿಹಾರ ಉತ್ತರ ಪ್ರದೇಶದಿಂದ ಕೊಡಬೇಕು. ಅದೇ ರೀತಿ ನಮ್ಮ ಯಾರು ಗಾಯಾಳು ಇದ್ದಾರೆ ಅವರಿಗೂ ಕೂಡ ಪರಿಹಾರವನ್ನು ಕೊಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಇಲ್ಲಿನ ಆಡಳಿತಕ್ಕೂ ಕೂಡ ನಾನು ವಿನಂತಿಯನ್ನು ಮಾಡಿದ್ದೇನೆ, ಸರ್ಕಾರದ ಕಡೆಯಿಂದ ಯಾರು ತೀರ್ಕೊಂಡಿದ್ದಾರೆ ಅವರಿಗೂ ಕೂಡ ಪರಿಹಾರವನ್ನು ಕೊಡಬೇಕು. ಜೊತೆಯಲ್ಲಿ ಯಾರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸಂಪೂರ್ಣ ಚಿಕಿತ್ಸೆ ಮಾಡಿ ಅವರಿಗೂ ಕೂಡ ಪರಿಹಾರಗಳನ್ನು ವಿತರಣೆ ಮಾಡಬೇಕು ಅನ್ನೋಂಥ ಬೇಡಿಕೆನ ಇವತ್ತು ನಾವು ಇಡ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ ನಾಳೆ ತನಕ ಎಲ್ಲ ದಿವಂಗತ ಪಾರ್ಥಿವ ಶರೀರಗಳನ್ನು ಬೀದರ್ಗೆ ಮುಟ್ಟಿಸುವಂಥ ಆಗ್ತದೆ ಅನ್ನುವಂತಹ ಭರವಸೆಯನ್ನು ಅವರು ಕೂಡ ಆಡಳಿತ ಅಲ್ಲಿ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಪರಿವಾರದ ದುಃಖದ ಜೊತೆಯಲ್ಲಿದ್ದೇವೆ. ಪರಿವಾರಕ್ಕೆ ನಾವು ಕೂಡ ಧೈರ್ಯ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ಆದಂಥ ಅನಾಹುತ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ, ಆದರೆ ನಾವೆಲ್ಲರೂ ಕೂಡ ನಿಮ್ಮ ದುಃಖದಲ್ಲಿ ಭಾಗಿ ಇದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮರಾಬಾದ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮರಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.